ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ನಮ್ಮ ಮುಸ್ಲಿಂ ಕ್ಯಾಂಡಿಡೇಟು ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ನಾವು ಅವ್ರಿಗೆ ಗೆಲ್ಲಿಸಬೇಕು. उनको रफत पड़ता है गलीस खा को, पाक खाओ हक्का खाओ का तो उनको हजम भी होता भी नहीं है. मैं नहीं बोलते कांग्रेस बीजेपी एसडीपी, तुम्हारे पास सही गलत का चुनाव है, तुम्हें है ना किसे डालते उनको डालो. हमें तो एसडीपीआई कुछ डालते कहीं का, तो हमारे लिए हमेशा खड़ी सोच एसडीपीआई. ಇಲ್ಲಿ ಸಮರ್ಥ ಶಾಮ್ನವ್ರು ಗೆಲ್ಲಬೇಕು. SDP ಇಲ್ಲೇನು ಹೆಸರೇ ಇಲ್ಲ ಅದು. उनकी लाइफ लाइन का अल्लाह जब कहा उन्हें किधर क्या काटना कैसा फिरौनी छरयानी. ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಒಂದು ಕಡೆ ಅನುಕಂಪ, ಇನ್ನೊಂದು ಕಡೆ ಅಲ್ಪಸಂಖ್ಯಾತ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿರೋದ್ರಿಂದ ಅವರ ಮೊಮ್ಮಗ ಸಮರ್ಥ ಶಾಮನೂರು ಅವರು ಅನುಕಂಪದ ಆಧಾರದ ಮೇಲೆ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಮಾರು 40 ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ್ರು, ಈ ಬಾರಿ ನಮಗೆ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ನಾವು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಯಾವ ಕುಟುಂಬದ ಪಾಳೆಪಟ್ಟು ಅಂತ ಅನ್ಸ್ಕೊಂಡಿತ್ತೋ ಆ ಕುಟುಂಬದ ಪ್ರತಿಷ್ಠೆಗೆ ನಾವು ಈ ಬಾರಿ ಕೊಡ್ಲಿ ಪೆಟ್ಟನ್ನು ಕೊಟ್ಟೇ ಕೊಡ್ತೀವಿ ಅಂತ ಇಲ್ಲಿನ ಮುಸ್ಲಿಂ ಸಮುದಾಯ ಈ ಚುನಾವಣೆಯನ್ನು ಎದುರಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ವರ್ಸಸ್ BJP ಚುನಾವಣೆ ಅಲ್ಲ, ಇದು ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಂತ ಈ ಚುನಾವಣೆ ಬಿಂಬಿಸಲಾಗ್ತಾ ಇದೆ. ಹೀಗಾಗಿ ನಾವು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ, ಜನರು ಈ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ.